ಇರುತ್ತೆ. ಆ 1000 ಟ್ರಿಪ್ಪು ಆ ಫ್ಲೈಓವರ್ ಸುತ್ತಮುತ್ತಲೇ ಇರುತ್ತೆ, ಎಲ್ಲ ಬಸ್ಸುಗಳು ನಿಂತ್ಕೊಂಡಿರುತ್ತೆ. ಈಗ ಕಲಾಸಪಳ್ಳಿಯಮ್ಮ ಮತ್ತು ಮೆಜೆಸ್ಟಿಕ್ ಬಿಟ್ಟರೆ ಹೆಚ್ಚು ಟ್ರಿಪ್ಸ್ ಇರ್ತಕ್ಕಂಥದ್ದು ಅತ್ತಿಬೆಲೆ. ಅದಕ್ಕೆ ಅಲ್ಲೂ ಒಂದು ಜಾಗ ನೋಡ್ತಾ ಇದ್ದೀವಿ. ಈಗ ಒಂದು ಜಾಗ ಇದೆ, ಅಲ್ಲೂ ಕೂಡ ಬಸ್ ಸ್ಟ್ಯಾಂಡ್ಗೆ ಜಾಗ ಕೊಡ್ತೀನಿ ಅಂತ ಹೇಳಿದ್ದಾರೆ ಶಿವಣ್ಣವರು. ಮೊನ್ನೆ ನಾನು ಕೂಡ ಹೋಗಿ ನೋಡ್ಕೊಂಡು ಬಂದಿದ್ದೀನಿ. ಆ ಜಾಗ ನಮಗೆ ಕ್ಲಿಯರ್ ಮಾಡಿಸ್ಕೊಟ್ರೆ ಅಲ್ಲೂ ಒಂದು ಬಸ್ ಸ್ಟ್ಯಾಂಡ್ ಅಗತ್ಯವಾಗಿ ಬೇಕೇ ಬೇಕು. ಡಿಪೋನು ಅಲ್ಲಿಗೆ ಒಂದು ಬೇಕು. ಮತ್ತು ಆನೇಕಲ್ಲು ಕೂಡ ಇನ್ನೂ ಸ್ವಲ್ಪ ವಿಶಾಲವಾಗಿ ದೊಡ್ಡದಾಗಿ ಮಾಡಿ ಅಂತ ಹೇಳಿದ್ದಾರೆ. ನಾವು ಮಾಡೋಕ್ಕೆ ರೆಡಿ ಇದ್ದೀವಿ. ಶಿವಣ್ಣವರು ಮತ್ತು ಈ ಭಾಗದಲ್ಲಿ ಇರ್ತಕ್ಕಂಥ ಮುಖಂಡರು, ಯಾಕಂದರೆ ಅತ್ತಿಬೆಲೆ ಮತ್ತು ಇದು ಸರ್ಜಾಪುರದ್ದು, ನೀವು ನಮ್ಮ ಜಾಗ ಕ್ಲಿಯರ್ ಆಗಿ ಕೊಟ್ಟರೆ ನಾವು ಕೆಲಸ ಪ್ರಾರಂಭ ಮಾಡ್ತೀವಿ ಅಂತ ನಿಮ್ಮೆಲ್ಲರದ್ರಲ್ಲೂ ಹೇಳಿ, ಇವತ್ತು ನಮ್ಮ ಶಿವಣ್ಣವರು ಮಾತಾಡ್ತಾ ಇನ್ನೊಂದು ಹೇಳಿದ್ರು, ಕಂಡಕ್ಟರ್ಸು ಹೆಣ್ಮಕ್ಳು ನಿಂತಿರ್ತಕ್ಕಂಥ ಸಂದರ್ಭದಲ್ಲಿ ಬಸ್ಸು ನಿಲ್ಲಿಸ್ತೇ ಹೋಗೋದು ಅದೆಲ್ಲ ಕೂಡ ಮಾಡ್ತಾರೆ ಅಂತ. ಅದೆಲ್ಲ ಕೂಡ ಮಾಡಬಾರ್ದು. ಅದು ಏನೋ ಉಚಿತವಾಗಿ ಕೊಡ್ತೀವಿ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಉಚಿತವಾಗಿ ಏನು ಕೊಡ್ತಿಲ್ಲ, ಪ್ರಯಾಣ ಮಾಡ್ತಿಲ್ಲ. ಸರ್ಕಾರ ಆ ಹಣವನ್ನು ಭರಿಸುತ್ತೆ. ರಾಜ್ಯ ಸರ್ಕಾರ ಮಹಿಳೆಯರು ಎಷ್ಟು ಪ್ರಮಾಣದಲ್ಲಿ ಇವತ್ತು ರಾಜ್ಯದಲ್ಲಿ ಓಡಾಡ್ತಾ ಇದ್ದಾರೆ ಎಲ್ಲರಿಗೂ ರಾಜ್ಯ ಸರ್ಕಾರ ಕೊಡುತ್ತೆ. ಅದರಿಂದ ಉಚಿತವಾಗಿ నేను ಪ್ರಯಾಣ ಮಾಡ್ತಾರೆ ಅಂತ ಯಾರಾದರೂ ಕಂಡಕ್ಟರ್ಸು ಆ ರೀತಿ ಹೇಳಿದರೆ ಅವರ ಮೇಲೆ ಶಿಸ್ತಿನ ಕ್ರಮ ತಗೋಬೇಕಾಗತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಮತ್ತು ನಮ್ಮ ಶಕ್ತಿ ಯೋಜನೆ ಸಕ್ಸಸ್ ಆಗಬೇಕಾಗಿದ್ದರೆ ನಮ್ಮ ಸಿಬ್ಬಂದಿ ಭಾಳ ಹೆಚ್ಚು ಶ್ರಮಪಟ್ಟು ಕೆಲಸ ಮಾಡಿದ್ದಾರೆ. ನಮ್ಮ MD ಅವರು ಆದಿಯಾಗಿ ಪ್ರತಿಯೊಬ್ಬರು ಕೂಡ ಸಂಸ್ಥೆಯಲ್ಲಿ 28,000 ಜನ ಪ್ರತಿಯೊಬ್ಬರು ಕೂಡ ಚೆನ್ನಾಗಿ ಕೆಲಸ ಮಾಡಿದ್ರಿಂದ ಈ ಶಕ್ತಿ ಯೋಜನೆ ಬೆಂಗಳೂರಲ್ಲೂ ಯಶಸ್ವಿಯಾಗಿದೆ, ರಾಜ್ಯದ ಎಲ್ಲ ಭಾಗದಲ್ಲೂ ಕೂಡ ಯಶಸ್ವಿಯಾಗಿದೆ ಅಂತೇಳಿ ನಿನ್ನೆ ತಾನೇ ಒಂದು ಘೋಷಣೆ ಮಾಡಿದ್ದೀವಿ. ಹಿಂದೆ ಎಲ್ಲ ಆಕ್ಸಿಡೆಂಟ್ ಆಗಿ ನಮ್ಮ ನೌಕರ ವರ್ಗದವ್ರು ಯಾರಾದರೂ ಸತ್ತರೆ 50 ಲಕ್ಷ ಮಾತ್ರ ಬರ್ತಿತ್ತು. ಈಗ ಅದನ್ನು ನಿನ್ನೆ 1 ಕೋಟಿ ಮಾಡಿದ್ದೀವಿ. ಯಾರಾದರೂ ನೌಕರರು ಆದರೆ ಬಸ್ಸಲ್ಲಿ ಈ ಆಕ್ಸಿಡೆಂಟ್ ಆಗಿ ಆ ಘಟನೆ ಆಗಬೇಕು ಅಂತೇನೂ ಇಲ್ಲ. ಎಲ್ಲ ಸ್ಕೂಟ್ರಲ್ಲಿ ಹೋಗುವಾಗ ಅಥವಾ ಎಲ್ಲೇ ಒಂದು ಆಕ್ಸಿಡೆಂಟ್ ಆದರೆ ಅವ್ರಿಗೂ ಕೂಡ 1 ಕೋಟಿ ರೂಪಾಯಿ ಕೊಡುವಂಥ ಕೆಲಸ ಮಾಡಿದ್ದೀವಿ ಅಂಥೇಳಿ. ಮತ್ತು 60 ವರ್ಷಕ್ಕೆ ಒಳಗಾದ ರಿಟೈರ್ಡ್ ಆಗೋಕ್ಕೆ ಮುಂಚೆ ಬೇರೆ ಬೇರೆ ಕಾಯಿಲೆಗಳನ್ನು ತೀರೋದ್ರೆ ಮೊದಲು ಕೇವಲ 3 ಲಕ್ಷ ಕೊಡ್ತಾಯಿದ್ರು. ಈಗ ನಾವು ಅದನ್ನು 10 ಲಕ್ಷ ಮಾಡಿದ್ದೀವಿ. ನಿನ್ನೆಯಿಂದ 10 ಲಕ್ಷ. KSRTCನಲ್ಲಿ ಈಗಾಗಲೇ ಇತ್ತು, ಆಮೇಲೆ NWನಲ್ಲೂ ಇತ್ತು, NEನಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ, ಇನ್ನು NW ನಾರದು ವಾಯುವ್ಯ ಕರ್ನಾಟಕದಲ್ಲಿ ಮಾತ್ರ 50 ಲಕ್ಷನೇ ಇದೆ. 5 ಲಕ್ಷ ಮೊದಲು ಸರ್ವಿಸಲ್ಲಿದ್ದಾಗ ಸತ್ರ 1 ಪೈಸಾನ ಕೊಡ್ತಿರಲಿಲ್ಲ. ನಾನು ಮೊನ್ನೆ ಅದನ್ನು 5 ಲಕ್ಷಕ್ಕೆ ಮಾಡ್ತಿದ್ದೀನಿ. ಮುಂದಕ್ಕೆ ಅದನ್ನು ಕೂಡ ಹೆಚ್ಚು ಮಾಡಿಸುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ, ಮತ್ತು ಅದೇ ರೀತಿ ನಮ್ಮ 4 ಕಾರ್ಪೊರೇಷನ್ಗಳಿಂದ ಇವತ್ತು ಜನಕ್ಕೆ ಸಹಾಯ ಅಂದರೆ ಟ್ರಾನ್ಸ್ಪೋರ್ಟ್ಗೆ ಹೆಚ್ಚು ಒತ್ತು ಕೊಡ್ತೀವಿ. ಈ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಅಂತ ಹೇಳ್ತೀವಲ್ಲ, ಆ ರೀತಿ ಬೆಂಗಳೂರು ವಿಪರೀತ ಬೆಳೆದುಬಿಟ್ಟಿದೆ. ಎಲ್ಲಿಂದ ಎಲ್ಲವರೆಗೂ ಕೂಡ ಬೆಂಗಳೂರೇ. ಎಲ್ಲಿ ನೋಡಿದ್ರು ಕೂಡ ಬೆಂಗಳೂರು ಸುಮಾರು 13-14 ರೋಡ್ ಬರುತ್ತೆ. ನೀವೊಂದು 20-30 ಕಿಲೋಮೀಟ್ರ್ ಹೋಗಿ ಎಲ್ಲಿ ನೋಡಿದ್ರು ಅಪಾರ್ಟ್ಮೆಂಟ್ಗಳು, ವಿಲ್ಲಾಗಳು, ಲೇಔಟ್ಗಳು ಎಲ್ಲ ಕಡೆ ಆಗ್ತಾ ಇದೆ. ಅದರಿಂದ ಅಗತ್ಯವಾಗಿ ನಮಗೆ ಈಗ 2200 ಬಸ್ ಬಂದರೆ ನಮಗೆ ಇನ್ನೊಂದು 2-3 ವರ್ಷ ಸಮಸ್ಯೆ ಇರಲ್ಲ. ಇನ್ನು ಮುಂದಕ್ಕೆ ಇದೇ ರೀತಿ ಬೆಂಗಳೂರು ಇನ್ನೂ ಬೆಳೀತಾ ಹೋದರೆ ನಮಗಿನ್ನೂ ಮುಂದೆ ಹೆಚ್ಚಿನ ಬಸ್ಸುಗಳು, ಸೌಕರ್ಯಗಳೆಲ್ಲ ಬೇಕಾಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಆದಷ್ಟು ಜನ ಹೆಚ್ಚಾಗಿ ನಮ್ಮ BMTC ಬಸ್ಸುಗಳಲ್ಲಿ ಓಡಾಡಿದ್ರೆ ಟ್ರಾಫಿಕ್ ಸಮಸ್ಯೆ ಕಡಿಮೆ ಆಗುತ್ತೆ. ಅದರಿಂದ ಸಾರ್ವಜನಿಕರಲ್ಲಿ ಮನವಿ ಏನು ಮಾಡ್ತೀನಿ ಅಂದರೆ ಹೆಚ್ಚು ನಮ್ಮ BMTC ಬಸ್ಸುಗಳಲ್ಲಿ ನಾವು ಓಡಾಡಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಎಲ್ರಿಗೂ ಧನ್ಯವಾದಗಳು ಹೇಳಿ, ನಮ್ಮ ಶಿವಣ್ಣ ಮತ್ತು ಎಲ್ಲ ಈ ಭಾಗದ ಎಲ್ಲ ಮುಖಂಡರಿಗೆ, ನಮ್ಮ ರಾಮಚಂದ್ರ ಅವರ MD ಮತ್ತು ಎಲ್ಲ ನಮ್ಮ ಅಧಿಕಾರಿ ವರ್ಗದವರಿಗೆ ಮತ್ತು ಮಾಧ್ಯಮದ ಬಂಧುಗಳಿಗೆ ತಮಗೆ ಧನ್ಯವಾದಗಳು ಹೇಳಿ ನಾನು ಮಾತು ಮುಗಿಸ್ತೇನೆ.